ವೆಲ್ಕಮ್ ಬ್ಯಾಕ್ ಟು ಮೈ ಸೀರೀಸ್ 11 ರೂಲ್ಸ್ ಫಾರ್ ಲೈಫ್. ಇವತ್ತು ರೂಲ್ 3 ಬಗ್ಗೆ ಮಾತಾಡೋಣ. ರೂಲ್ 3 ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ರೂಲು. ಏನಪ್ಪಾ ಅದು ಅಂದ್ರೆ ಪುಟ್ ಯೋರ್ ಸೆಲ್ಫ್ ಫಸ್ಟ್. ನಿಮ್ಮನ್ನ ನೀವು ಫಸ್ಟ್ ಪ್ರೀತಿಸೋದನ್ನ ಕಲೀರಿ ಅಂತ ಇದು ಹೇಳುತ್ತೆ. ಅಂಡ್ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಇವತ್ತು ಫ್ರೈಡೆ ಅಂತ ಅನ್ಕೊಳ್ಳೋಣ. ಫ್ರೈಡೆ ಈವ್ನಿಂಗ್ ವರ್ಕ್ ಇಂದ ಇಲ್ಲ ಕಾಲೇಜ್ ಇಂದ ಸಖತ್ ಟೈರ್ಡ್ ಆಗಿ ಎಕ್ಸಾಸ್ಟೆಡ್ ಆಗಿ ಬಂದಿರ್ತೀರಾ. ನೀವು ಆಗ್ಲೇ ಅನ್ಕೊಂಡ್ ಬಂದಿರ್ತೀರಾ ಹೋಗಿದ ತಕ್ಷಣ ರೆಸ್ಟ್ ಮಾಡ್ಬಿಡ್ಬೇಕು, ನನ್ನ ಬಾಡಿಗೆ ರೆಸ್ಟ್ ಬೇಕು ಅಂತ. ಬಟ್ ಅಪ್ಪ ಹೇಳ್ತಾರೆ ನಡಿ ಮಾರ್ಕೆಟಿಗೆ ಹೋಗೋಣ ಅಂತ, ಅಮ್ಮ ಹೇಳ್ತಾರೆ ಹೋಟೆಲ್ಗೆ ಹೋಗೋಣ, ಕಸಿನ್ಸ್ ಹೇಳ್ತಾರೆ ಪಿಜ್ಜಾ ತಿನ್ನಕ್ ಹೋಗೋಣ. ಬಟ್ ನೀನೇನ್ ಮಾಡ್ತೀಯಾ? ಮೋಸ್ಟ್ಲಿ ಎಲ್ಲಾನು ಮಾಡಕ್ಕೆ ಟ್ರೈ ಮಾಡ್ತೀಯ. ಬಟ್ ನೀನ್ ಏನ್ ಹೇಳ್ಬೇಕು, ನೀನ್ ಟೈರ್ಡ್ನೆಸ್ ಎಲ್ಲೋಯ್ತು, ಯು ಹ್ಯಾವ್ ಟು ಸೇ ನೋ. ಫಸ್ಟ್ ಅವ್ರಿಗೆ ಬೇಜಾರ್ ಆಗ್ಬಹುದು, ಏನು ಇವ್ನು ಹಿಂಗ್ ಹೇಳ್ತಿದ್ದಾನೋ ಅಂತ. ಬಟ್ ದೆಲ್ ಗೆಟ್ ಯೂಸ್ ಟು ಇಟ್. ಅದು ಹೋಗ್ತಾ 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 ನೀವು ಅದನ್ನ ರೂಢಿ ಮಾಡಿಸಿ. ಫಸ್ಟ್ ನಿಮ್ಗೋಸ್ಕರ ನೀವು ಬದುಕೋದನ್ನ ಕಲಿತೆ ಅಂತ ನಾನು ಹೇಳಕ್ ಬಿಡ್ತೀನಿ. ಅಂಡ್ ಸ್ವಲ್ಪ ಜನ ಹೆಂಗಿರ್ತಾರೆ ಅಂದ್ರೆ ಅವರು ಸ್ಕೂಲಲ್ಲಿ ಕಾಲೇಜಲ್ಲಿ ಲೈಕ್ ಅವ್ರಿಗೆ ಅವ್ರ ಬೇರೆಯವ್ರಿಗೋಸ್ಕರನೇ ಬದುಕ್ತಿರ್ತಾರೆ. ಅಂಡ್ ಅವ್ರು ಏನಕ್ಕೆ ಬದುಕ್ತಾ ಇದೀವಿ, ಅವ್ರ ಲೈಫ್ ಅಂಡ್ ಏನು ಪರ್ಪಸ್ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ, ಅಷ್ಟು ಇದ್ರಾಗಿರ್ತಾರೆ. ಅಂಡ್ ಈವನ್ ಸಕ್ಸಸ್ ಇಲ್ಲ ಗೋಲ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಫಸ್ಟ್ ಏನ್ ನಾವ್ ಮಾಡ್ಬೇಕಂದ್ರೆ ಸೆಲ್ಫ್ ಲವ್ ಅಂಡ್ ಸೆಲ್ಫ್ ಕೇರ್. ಅದು ಸೆಲ್ಫಿಶ್ ಖಂಡಿತ ಅಲ್ಲ, ಅದು ಸೆಲ್ಫ್ ಕೇರ್. ಅದು ನಿಮ್ಗೋಸ್ಕರ ನೀವು ಬದುಕೋದು ಯಾವ ತರ ಸೆಲ್ಫಿಶ್ ಅದು. ಅದೇ ನಾನು ಹೇಳ್ದಂಗೆ ಅವ್ರು ಬೇರೆಯವ್ರಿಗೆ ಆಪೋಸಿಟ್ ಪರ್ಸನ್ಗೆ ಏನು ನಾವು ಹೇಳ್ತದನ್ನಲ್ಲ, ಅದು ರೂಢಿ ಮಾಡಿಸ್ಬೇಕಷ್ಟೇ ನಾವು. ಅವ್ರು ರೂಢಿ ಆಗಲ್ಲ, ಫಸ್ಟ್ ಅವ್ರು ಬೇಜಾರಾಗತ್ತೆ. ಬಟ್ ದೆಲ್ ಗೆಟ್ ಯೂಸ್ ಟು ಇಟ್ ಅನ್ನೋದನ್ನ ಮರಿಬೇಡಿ. ಅಂಡ್ ದಿಸ್ ಇಸ್ ರೂಲ್ 3 ಅಂಡ್ ಐ ವಿಲ್ ಬಿ ಬ್ಯಾಕ್ ವಿತ್ ರೂಲ್ 4. Tata, bye bye.